ಅತ್ಯಂತ ಘೋರ ದುರಂತಕ್ಕೆ ದೇವರನಾಡು ಕೇರಳ ಸಾಕ್ಷಿಯಾಗಿರುವಂಥದ್ದು. ನಿರಂತರವಾಗಿ ಸುರಿತಾ ಇರುವಂತಹ ಮಳೆ ಅಲ್ಲಿ ಸಾಕಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ನೂರಾರು ಜನರ ಸಾವಿಗೂ ಕೂಡ ಕಾರಣವಾಗ್ತಾ ಇದೆ. ಪಬ್ಲಿಕ್ ಟಿವಿ ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಸಾವು ನೋವುಗಳ ಸಂಖ್ಯೆ ಏರಿಕೆ ಆಗ್ತಾ ಇದೆಯಾ, ರಕ್ಷಣಾ ಕಾರ್ಯ ಹೇಗಾಗ್ತಾ ಇದೆ, ಎಲ್ಲದರ ಪಿನ್ ಟು ಪಿನ್ ಮಾಹಿತಿಯನ್ನ ಪಬ್ಲಿಕ್ ಟಿವಿ ಕೊಡ್ತಾ ಇದೆ. ದೇವರನಾಡಿನಲ್ಲಿ ಜಲದೇವನ ಮರಣ ಮೃದಂಗ. ವಯನಾಡು ಭಾಗದಲ್ಲಿ ಭಯಾನಕ ಭೂಕುಸಿತ. ವಯನಾಡಿನಿಂದ ನಾನ್ ಸ್ಟಾಪ್ ಲೈವ್ ಕವರೇಜ್. ದುರಂತದ ಸ್ಥಳದಿಂದ ಪಬ್ಲಿಕ್ ಟಿವಿ ಸಾಕ್ಷಾತ್ ವರದಿಯನ್ನು ಕೊಡ್ತಾ ಇದೆ. ಸದ್ಯಕ್ಕೆ ಹೇಗಿದೆ ಅಲ್ಲಿಯ ಪರಿಸ್ಥಿತಿ, ರಕ್ಷಣಾ ಕಾರ್ಯಾಚರಣೆ ಹೇಗೆ ನೆರವೇರ್ತಾ ಇದೆ, ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ, ನಿರಾಶ್ರಿತರನ್ನ ಹೇಗೆ ರಕ್ಷಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇಡೀ ಗ್ರಾಮವನ್ನೇ ಸರ್ವನಾಶ ಮಾಡಿದೆ. ವಯನಾಡಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಮೃತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. 100ರ ಗಡಿ ದಾಟಿದೆ ಭೂ ಸಮಾಧಿಯಾದವರ ಸಂಖ್ಯೆ. ಮಣ್ಣಿನಾಡಿ ಸಿಲುಕಿರುವಂತಹ 200ಕ್ಕೂ ಹೆಚ್ಚು ಮಂದಿ. ಈವರೆಗೂ 37 ಮಂದಿಯ ಗುರುತನ್ನ ಪತ್ತೆ ಹಚ್ಚಿದೆ ಕೇರಳ ಸರ್ಕಾರ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಘಟನಾ ಸ್ಥಳದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡ್ತಾ ಇರುವಂತದ್ದು. ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿ, ರಕ್ಷಣಾ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಏನೆಲ್ಲ ಕ್ರಮಗಳನ್ನ ಕೇರಳ ಸರ್ಕಾರ ತೆಗೆದುಕೊಳ್ತಾ ಇದೆ, ಜೊತೆಗೆ ಮೃತಪಟ್ಟವರ ಕುಟುಂಬಸ್ಥರ ಆಕ್ರಂದನ, ಮನೆ ಕಳೆದುಕೊಂಡವರು, ಜಮೀನನ್ನ ಕಳೆದುಕೊಂಡವರ ಗೋಳಾಟ, ಇವೆಲ್ಲವೂ ಕೂಡ ಪಬ್ಲಿಕ್ ಟಿವಿಯ ಕ್ಯಾಮರಾದಲ್ಲಿ ಸೆರೆ ಸಿಗ್ತಾ ಇರುವಂಥದ್ದು. ನಿನ್ನೆ ಮಧ್ಯರಾತ್ರಿ ಭಾರೀ ದುರಂತ ಸಂಭವಿಸಿದೆ. ಕುಂಭಕೋಣ ಮಳೆಯ ಪರಿಣಾಮ ಇಡೀ ದೊಡ್ಡ ಮಟ್ಟದ ಪ್ರವಾಹ ಸೃಷ್ಟಿಯಾಗಿ ಗ್ರಾಮಗಳೇ ನೀರು ಪಾಲಾಗಿದೆ. ಹೆಚ್ಚು ಕಡಿಮೆ ಈಗ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ 100ಕ್ಕೂ ಹೆಚ್ಚು ಜನರು ಈಗ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಸದ್ಯಕ್ಕೆ ಅಧಿಕೃತವಾಗಿ 56 ಜನ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ನೀವೀಗ ಆ ಕಡೆ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇದು ಮಲ್ಲಪಾಡಿ ಅನ್ನುವಂತಹ ಗ್ರಾಮ. ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಂದು ಸೇತುವೆ ಇದು. ಈ ಸೇತುವೆ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಹೀಗಾಗಿ ಆ ಕಡೆ ಭಾಗದಲ್ಲಿರುವಂತಹ ಜನರನ್ನ ಸುರಕ್ಷಿತವಾಗಿ ಬೇರೆ ಸ್ಥಳಕ್ಕೆ ಕರೆತರುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರೋಪ್ ಮೂಲಕವಾಗಿ ಜನರನ್ನ ಆ ಕಡೆ ಭಾಗದ ಈ ಕಡೆ ಭಾಗಕ್ಕೆ ಶಿಫ್ಟ್ ಮಾಡ್ತಾ ಇರುವಂಥದ್ದು. ಇದು ಮಲ್ಲಪಾಡಿ ಅನ್ನುವಂತಹ ಗ್ರಾಮ. ಇದು ವಯನಾಡಿನ ಭಾಗದಲ್ಲಿರುವಂಥದ್ದು. ನಿನ್ನೆ ಮಧ್ಯರಾತ್ರಿ ಒಂದೂವರೆ ಸಂದರ್ಭದಲ್ಲಿ ಸಂಭವಿಸಿರುವಂತಹ ದುರಂತ ಇದು. ಏನು ಭಾರಿ ಕುಂಭಕೋಣ ಮಳೆಯ ಪರಿಣಾಮವಾಗಿ ಬೆಟ್ಟ ಗುಡ್ಡಗಳೇ ನೀರಿನಲ್ಲಿ ಕೊಚ್ಚಿ ಹೋಗುವಂಥ ಪರಿಸ್ಥಿತಿ ಇದು. ನೀವೀಗ ಗಮನಿಸ್ತಾ ಇರುವಂಥದ್ದು NDRF ತಂಡ ಏನು ನಿಂತಿದೆ, ಇದು ಸೇತುವೆ ಇದ್ದಂತಹ ಜಾಗ. ಈ ಸೇತುವೆ ಕೊಚ್ಚಿ ಹೋಗಿದೆ. ಪರಿಣಾಮವಾಗಿ ಈಗ ಹೆಚ್ಚು ಕಡಿಮೆ 100ಕ್ಕೂ ಅಧಿಕ ಜನರು ಜಲಸಮಾಧಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳಿದ್ದಾವೆ. 300ಕ್ಕೂ ಹೆಚ್ಚು ಮನೆಗಳು ಈ ಒಂದು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ ಎನ್ನುವಂತಹ ಮಾಹಿತಿಗಳು ಕೂಡ ಇದೆ. ಆ ಕಡೆ ಭಾಗದಲ್ಲಿರುವಂತಹ ಜನರನ್ನ ಈ ಕಡೆ ಭಾಗಕ್ಕೆ ಶಿಫ್ಟ್ ಮಾಡುವಂಥ ಕೆಲಸವನ್ನ NDRF ತಂಡ ನಿರಂತರವಾಗಿ ಮಾಡ್ತಾ ಇದೆ. ಜೊತೆಗೆ ಮಳೆಯೂ ಕೂಡ ಇರುವಂತಹ ಕಾರಣಕ್ಕೋಸ್ಕರವಾಗಿ ಜೊತೆಗೆ ಮತ್ತು ದಟ್ಟವಾದಂತಹ ಮಂಜು ಕೂಡ ಕವಿದಿರುವಂತಹ ಪರಿಣಾಮವಾಗಿ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗಿದೆ. ನೀವೀಗ ಮತ್ತೊಂದು ಭಾಗದಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂತಹ ಜಾಗವನ್ನು ಕೂಡ ತಾವು ಗಮನಿಸ್ತಾ ಇರ್ಬೋದು. ಇದು JCBಗಳನ್ನು ಬಳಸಿ ಆದಷ್ಟು ಈ ಭಾಗದ ಇದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಒಂದು ಕಡೆಯಲ್ಲಿ ಜನರ ರಕ್ಷಣೆ, ಮತ್ತೊಂದು ಕಡೆಯಲ್ಲಿ ಮತ್ತೊಂದಿಷ್ಟು ಅನಾಹುತ ಆಗದೆ ಇರುವಂತೆ ತಡೆಯುವಂಥ ಪ್ರಯತ್ನಗಳನ್ನ ಮಾಡುವಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಒಟ್ಟು 5 ರೋಪ್ವೇಗಳ ಮೂಲಕವಾಗಿ ಜನರನ್ನ ಸುರಕ್ಷಿತವಾದಂಥ ಸ್ಥಳಕ್ಕೆ ಕರೆತರುವಂಥ ಪ್ರಯತ್ನಗಳನ್ನು ಕೂಡ ಈಗ NDRF ತಂಡ ಮಾಡ್ತಾ ಇದೆ. ತಾವೀಗ ಒಬ್ಬರನ್ನ ಗಮನಿಸ್ತಾ ಇದ್ದೀರಿ. ಅವರು ಏನೋ ರೋಪ್ನ ಮೂಲಕವಾಗಿ ಅವರನ್ನ ಬೇರೆ ಭಾಗದ ಈ ಭಾಗಕ್ಕೆ ಶಿಫ್ಟ್ ಮಾಡ್ತಾ ಇರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ. ಪರ್ಟಿಕ್ಯುಲರ್ ಆಗಿ ಸ್ಟ್ರೆಚರ್ನ ಮೂಲಕವಾಗಿ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸ. ಮತ್ತೊಂದು ಭಾಗದಲ್ಲೂ ತಾವೀಗ ಗಮನಿಸ್ತಾ ಇದ್ದೀರಿ, ಒಂದು ರೋಪ್ನ ಮೂಲಕವಾಗಿ ಜನರನ್ನ ಏನೋ ಅವ್ರಿಗೆ ಅಗತ್ಯ ಆ ಕಡೆ ಭಾಗದ ಜನರಿಗೆ ಇರುವಂಥ ಮೆಡಿಸಿನನ್ನು, ಔಷಧವನ್ನು ಪೂರೈಕೆ ಮಾಡುವಂಥ ಕೆಲಸ ನೀವೀಗ ಗಮನಿಸ್ತಾ ಇರುವಂತಹ ಈ ರೋಪ್ವೇ ಏನಿದೆ, ಈ ರೋಪ್ವೇಗಳ ಮೂಲಕವಾಗಿ ಜನರಿಗೆ ಅಗತ್ಯವಾದಂತಹ ಮೆಡಿಸಿನನ್ನು ಆ ಕಡೆ ಭಾಗದ ಜನರಿಗೆ ತಲುಪಿಸುವಂಥದ್ದು ಮತ್ತು ಆ ಕಡೆ ಭಾಗದ ಜನರನ್ನು ಈ ಕಡೆ ಭಾಗಕ್ಕೆ ಶಿಫ್ಟ್ ಮಾಡುವಂಥ ಕೆಲಸ ಎಲ್ಲದೂ ಕೂಡ ಈಗ ಬರದಿಂದ ಸಾಗ್ತಾ ಇದೆ. ಮೇಪಾಡಿ ಅನ್ನುವಂತಹ ಗ್ರಾಮ ಇದು. ಈ ಗ್ರಾಮದಲ್ಲಿ
ಭೀಕರವಾದಂತಹ ದುರಂತ ನಡೆದಿರುವಂತಹದ್ದು. ಭೀಕರವಾದಂತಹ ಮಳೆಯ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಪ್ರವಾಹ ಉಂಟಾಗಿ ಇಡೀ ಬೆಟ್ಟ ಗುಡ್ಡಗಳೇ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಹೀಗಾಗಿನೇ ತಾವೀಗ ಗಮನಿಸ್ತಾ ಇದ್ದೀರಿ, ಆ ಕಡೆ ಭಾಗದ ಜನರಿಗೆ ಮೆಡಿಸಿನ್ನು ಮತ್ತು ಆಹಾರವನ್ನು ತೆಗೆದುಕೊಂಡು ಅಂದರೆ ರೋಪ್ನ ಮೂಲಕವಾಗಿ ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. ಯಾಕಂದರೆ ಭಾರಿ ಪ್ರಮಾಣದಲ್ಲಿ ನೀರು ಹರಿತಾ ಇದೆ. ಇಡೀ ಗ್ರಾಮವೇ ಕೊಚ್ಚಿ ಹೋಗಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಸೇತುವೆಯೂ ಕೂಡ ಕೊಚ್ಚಿ ಹೋಗಿರುವಂತಹ ಹಿನ್ನೆಲೆಯಲ್ಲಿ ಸಂಪರ್ಕ ಮಾಡುವಂಥದ್ದು ಕೂಡ ಕಷ್ಟ. ಮತ್ತೊಂದು ಕಡೆಯಲ್ಲಿ ಜನರನ್ನು ರಕ್ಷಣೆ ಮಾಡುವಂಥದ್ದು ಕೂಡ ಕಷ್ಟ. ನೀವೇನು ಬಂದಿರಿ? ನಾವು SKSSFದು ವಿಕಾಯ ವಾಲಂಟಿಯರ್ ಅವರು ನಮ್ಮ ಇದು ಕೇಳ್ಬಿಟ್ಟು ನಾವು ಇದಕ್ಕಾಗಿ ಬಂದಿದ್ದೀವಿ, ಸಹಾಯಕ್ಕಾಗಿ ಬಂದಿದ್ದೀವಿ. ನಾವು ಒಂದು 10 ಜನ ಇದ್ದೀವಿ. ಇದು ಕನ್ನಡಿಗರು ಕೂಡ ಸಹಾಯವನ್ನು ಮಾಡ್ತಾ ಇರುವಂಥದ್ದು. ಇದು ಈ ಒಂದು ಮೇಪಾಡಿ ಎನ್ನುವಂತಹ ಗ್ರಾಮದಿಂದ ನಾನು ಕೊಡ್ತಾ ಇರುವಂತಹ ಸಾಕ್ಷಾತ್ ವರದಿ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ವಯನಾಡು. ನಮ್ಮ ಪ್ರತಿನಿಧಿ KP ನಾಗರಾಜ್ ದುರಂತ ನಡೆದಿರುವಂತಹ ಸ್ಥಳದಲ್ಲಿಯೇ ನಿಂತು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಹೇಗೆ ಸಾಗ್ತಾ ಇದೆ ಕಾರ್ಯಾಚರಣೆ ಅನ್ನೋದರ ವಿವರವನ್ನು ಕೊಡ್ತಾ ಇದ್ದಾರೆ. ಊರಿಗೆ ಊರೇ ಮಾಯವಾಗಿದೆ, ಮನೆ ಕಟ್ಟಡಗಳ ಕುರುಹಿಲ್ಲ, ನೂರಾರು ಶವಗಳು ಮಣ್ಣಿನೊಳಗೆ ಹೂತಿರುವಂಥದ್ದು. ಅಲ್ಲೊಂದು ಕೈ ಇಲ್ಲೊಂದು ಕಾಲು ಮಣ್ಣಿನಿಂದ ಇಣುಕ್ತಾ ಇದೆ. ಕುಟುಂಬದಲ್ಲಿ ಸಾವಿಗೆ ಅಳೋರು ಯಾರೂ ಕೂಡ ಉಳಿದಿಲ್ಲ. ಇಡೀ ಕುಟುಂಬವೇ ಊರಿಗೆ ಊರೇ ಸರ್ವನಾಶವಾಗಿರುವಂಥದ್ದು. ಊರಿದ್ದಂತಹ ಜಾಗದಲ್ಲಿ ಈಗ ನದಿ ನಿರ್ಮಾಣವಾಗಿದೆ. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಒಂದು ಕಡೆ. ಮತ್ತೊಂದು ಕಡೆ ಈಗ ಹೆಲಿಕಾಪ್ಟರ್ ಮೂಲಕ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಮತ್ತಷ್ಟು ಜನರು ಮಣ್ಣಿನ ಆಳದಲ್ಲಿ ಸಿಲುಕಿಕೊಂಡಿರುವಂತಹ ಶಂಕೆ ಇದೆ, ಮರಗಳ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ಶಂಕೆ ಇದೆ. ಹಾಗಾಗಿಯೇ ಕ್ಷಣದಿಂದ ಕ್ಷಣಕ್ಕೆ ಈಗ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಲಾಗ್ತಾ ಇದೆ. 2 ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಿಕೊಂಡಿರುವಂಥದ್ದು. ಈ ಹೆಲಿಕಾಪ್ಟರ್ಗಳ ಮೂಲಕವೇ ಈಗ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಅದೃಷ್ಟವಶಾತ್ ಯಾರಾದರೂ ಬದುಕುಳಿದಿದ್ರೆ ಅಂಥವರನ್ನು ತತ್ಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಲಿಕ್ಕೂ ಬೇಕಾದಂತಹ ಸಿದ್ಧತೆ, ವೈದ್ಯಕೀಯ ಟೆಂಟನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಅತಿ ದೊಡ್ಡ ದುರಂತ ಇದು. 5 ವರ್ಷಗಳ ಬಳಿಕ ಭೀಕರ ದುರಂತಕ್ಕೆ, ಭೂಕುಸಿತಕ್ಕೆ ದೇವರ ನಾಡು ತತ್ತರಿಸಿ ಹೋಗಿದೆ, ಅಲ್ಲೋಲ ಕಲ್ಲೋಲವಾಗಿದೆ. ಬೆಳಗ್ಗಿನ ಜಾವ ಆದಂತಹ ಈ ಘಟನೆ ಇಡೀ ಊರನ್ನೇ ಸಮಾಧಿ ಮಾಡಿರುವಂಥದ್ದು. ಹೇಗೆ ರಕ್ಷಣಾ ಕಾರ್ಯಾಚರಣೆ ಸಾಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಕೇರಳದಲ್ಲಿ ಸತತವಾಗಿ ಸುರಿತಾ ಇರುವಂತಹ ಮಳೆ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ. ವಯನಾಡು ಇದು ರಾಹುಲ್ ಗಾಂಧಿ ಅವರು ಪ್ರತಿನಿಧಿಸಿರುವಂತಹ ಕ್ಷೇತ್ರ. ಅಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ.